ಯಾವುದೇ ತಪ್ಪಾದ ಮಾತುಗಳನ್ನು ಹೇಳಿದ್ರು ಕೂಡ ಕ್ಷಮಿಸ್ಬೇಕು, ಹಾಗೆ ನನಗೋಸ್ಕರ ಪ್ರಾರ್ಥಿಸ್ಬೇಕು. ಹರೇ ಕೃಷ್ಣ. ಸೊ ಇವತ್ತು ನನಗೆ ಕೊಟ್ಟಂತ ಸೇವೆ ಭಾಗವತಂನ 1ನೇ ಸ್ಕಂದ ಅಧ್ಯಾಯ 17 ಶ್ಲೋಕ 12. ಸೊ ಶ್ಲೋಕ ಮತ್ತೆ ಅನುವಾದಗಳನ್ನ ನೋಡೋಣ ಒಂದು ಪ್ರಾರ್ಥನೆ ಮೂಲಕ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಶ್ಲೋಕ ಸ್ಕಂದ 1 ಅಧ್ಯಾಯ 17 ಶ್ಲೋಕ 12. ಸೊ ಈಗ ನಾವು ಶ್ಲೋಕ ನೋಡೋಣ. ಕೋವ್ರಶ್ಚಿತ್ತವ ಪಾದಾಂ ಸ್ತ್ರೀನ್ ಸೌರಭೇಯ ಚತುಷ್ಪದಾ ಮಾ ಭುವನ್ ಸ್ವಾದೃಶಾ ರಾಷ್ಟ್ರೇ ರಾಜ್ಞಾಂ ಕೃಷ್ಣಾನುವರ್ತಿನಾಂ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಮಾತಾಜಿ. ಓಕೆ, ಥ್ಯಾಂಕ್ ಯು. ಕೋವ್ರಶ್ಚಿತ್ತವ ಪಾದಾಂ ಸ್ತ್ರೀಂ ಸೌರಭೇಯ ಚತುಷ್ಪದಾ ಮಾ ಭುವನ್ ಸ್ವದೃಶಾ ರಾಷ್ಟ್ರೇ ರಾಜ್ಞಾಂ ಕೃಷ್ಣಾನುವರ್ತಿನಾಂ. ಅನುವಾದ. ಅವನು ಅಂದ್ರೆ ಪರೀಕ್ಷಿತ ಮಹಾರಾಜನು ಆ ಎತ್ತನ್ನು ಮತ್ತೆ ಮತ್ತೆ ಸಂಬೋಧಿಸಿ ಹೀಗೆ ಕೇಳಿದನು. ಹೇ ಸುರಭಿ ಪುತ್ರನೇ, ನಿನ್ನ 3 ಕಾಲುಗಳನ್ನು ಕಡಿದು ಹಾಕಿದವನು ಯಾರು? ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿಯಮಗಳನ್ನು ಅನುಸರಿಸತಕ್ಕ ರಾಜರ ರಾಜ್ಯದಲ್ಲಿ ಯಾರೊಬ್ಬನೂ ನಿನ್ನಂತೆ ದುಃಖಿಯಾಗಿ ಇರುವುದಿಲ್ಲ. ಭಾವಾರ್ಥ. ರಾಜರು ಅಥವಾ ರಾಜ್ಯಗಳ ಮುಖ್ಯ ಅಧಿಕಾರಿಗಳು ಶ್ರೀಕೃಷ್ಣನ ನಿಯಮಗಳನ್ನು ಅಂದ್ರೆ ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಮತ್ತು ಶ್ರೀಮದ್ ಭಾಗವತವನ್ನು ತಿಳಿದಿರಬೇಕು ಮತ್ತು ಅವುಗಳ ಪ್ರಕಾರ ಮಾನವರ ಭೌತಿಕ ಸ್ಥಿತಿಗಳ ಕಷ್ಟಗಳನ್ನು ಪರಿಹರಿಸುವಂತಹ ಮಾನವ ಜೀವನೋದ್ದೇಶವನ್ನು ಈಡೇರಿಸಲು ಯತ್ನಿಸಬೇಕು. ಶ್ರೀಕೃಷ್ಣನ ನಿಯಮಗಳನ್ನು ತಿಳಿದವನು ಈ ಗುರಿಯನ್ನು ಏನೂ ಕಷ್ಟವಿಲ್ಲದೆ ಸಾಧಿಸಬಹುದು. ಭಗವದ್ಗೀತೆಯಲ್ಲಿ ಸಾರ ರೂಪದಲ್ಲಿ ದೇವರ ನಿಯಮಗಳನ್ನು ತಿಳಿಯಬಹುದು. ಶ್ರೀಮದ್ ಭಾಗವತದಲ್ಲಿ ಅದೇ ನಿಯಮಗಳನ್ನು ಇನ್ನೂ ವಿವರಿಸಲಾಗಿದೆ. ಶ್ರೀಕೃಷ್ಣನ ನಿಯಮಗಳನ್ನು ಅನುಸರಿಸುವ ರಾಜ್ಯದಲ್ಲಿ ಎಲ್ಲರೂ ಸುಖದಿಂದ ಇರುತ್ತಾರೆ. ಅವನ್ನು ಅನುಸರಿಸದೇ ಇರುವ ರಾಜ್ಯದಲ್ಲಿ ಪ್ರಥಮ ಚಿಹ್ನೆಯಾಗಿ ಧರ್ಮ ಪ್ರತಿನಿಧಿಯ 3 ಪಾದಗಳು ತುಂಡಾಗಿರುತ್ತವೆ. ಇದರಿಂದ ಎಲ್ಲಾ ಬಗೆಯ ಕಷ್ಟಗಳೂ ಉಂಟಾಗುತ್ತವೆ. ಶ್ರೀಕೃಷ್ಣನು ವ್ಯಕ್ತಿಯಾಗಿ ಸ್ವತಃ ಇದ್ದಾಗ ಅವನ ನಿಯಮಗಳನ್ನು ಯಾರೂ ಪ್ರಶ್ನಿಸದೆ ಎಲ್ಲರೂ ಪಾಲಿಸುತ್ತಿದ್ದರು. ಅವನು ಇಲ್ಲದಿದ್ದಾಗ ಉನ್ನತ ಸ್ಥಾನದಲ್ಲಿದ್ದರೂ ಕಣ್ಣು ಕಾಣದಂತಿರುವ ಅಧಿಕಾರಿಗಳಿದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಅಂತಹ ನಿಯಮಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯ ಮನೋಭೀಷ್ಟಂ ಸ್ವಯಂ ರೂಪ ಕದಾಮಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತೆ ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ. ಹರೇ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠ ಭೂತಲೆ ಶ್ರೀಮತಿ ಜಯ ಪತಾಕ ಸ್ವಾಮಿನಿತಿ ನಾಮಿನಿ ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪ ಪ್ರದಾಯಿನಿ ಗೌರಗದ ದಾಮದಾಯ ನಗರ ಗ್ರಾಮ ತಾರಿಣಿ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚರಂ ಪಂಗಂ ಗಾಯತೆ ಗಿರಿಮಿತ್ಕಪದಂ ವಂದೇ ಶ್ರೀ ಗುರುಂ ದೀನತಾರಿಣಂ ಬ್ರಹ್ಮಾನಂದ ಮಾಧವಂ ಶ್ರೀ ಕೃಷ್ಣ ಚೈತನ್ಯೇಶ್ವರಂ. ಹರೇ ಕೃಷ್ಣ. ಸೊ ಶ್ಲೋಕದ ಅನುವಾದ ಇನ್ನೊಂದ್ಸಲ ನೋಡೋಣ. ಅವನು ಅಂದ್ರೆ ಪರೀಕ್ಷಿತ ಮಹಾರಾಜನು ಆ ಎತ್ತನ್ನು ಮತ್ತೆ ಮತ್ತೆ ಸಂಬೋಧಿಸಿ ಹೀಗೆ ಕೇಳಿದನು. ಹೇ ಸುರಭಿ ಪುತ್ರನೇ, ನಿನ್ನ 3 ಕಾಲುಗಳನ್ನು ಕಡಿದು ಹಾಕಿದವನು ಯಾರು?
ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿಯಮಗಳನ್ನು ಅನುಸರಿಸತಕ್ಕ ರಾಜರ ರಾಜ್ಯದಲ್ಲಿ ಯಾರೊಬ್ಬನು ನಿನ್ನಂತೆ ದುಃಖಿಯಾಗಿ ಇರುವುದಿಲ್ಲ. ಹರೇ ಕೃಷ್ಣ. ನಾವು ಹಿಂದಿನ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಕಲಿಕೆ ಹೇಗೆ ದಂಡನೆ ಮತ್ತೆ ಬಹುಮಾನ ಅನ್ನೋ ಈ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ. ಸೊ ಹೇಗೆ ಪರೀಕ್ಷಿತ ಮಹಾರಾಜರು ಮೊದಲು ಕಲಿನ ನೋಡ್ಲಿಲ್ವಾ, ಗೊತ್ತಿಲ್ವಾ ಅವ್ರಿಗೆ ಯಾರು ಆ ಎತ್ತನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಯಾರ ಕಾಲಗಳನ್ನ ಕಡಿದ್ರು ಅಂತ ಗೊತ್ತಿಲ್ವಾ, ನೋಡಿದ್ರು. ಮೊದಲನೇ ಶ್ಲೋಕದಲ್ಲೇ ನಾವು ನೋಡಿದ್ವಿ, ಸರಸ್ವತಿ ನದಿಯ ತೀರದಲ್ಲಿ ಅವರು ಪರೀಕ್ಷಿತ ಮಹಾರಾಜರು ಬಂದಾಗ ಅಲ್ಲಿ ಒಬ್ಬ ಶೂದ್ರ ಇರ್ತಾನೆ. ಶೂದ್ರ ಏನ್ ಮಾಡ್ತಾ ಇರ್ತಾನೆ, ಸೊ ಎತ್ತನ್ನ ಅವನು ಒಂದು ರಾಜನ ವೇಷ ಧರಿಸ್ಕೊಂಡು ಒಂದು ದೊಣ್ಣೆ ಎಲ್ಲ ಹಿಡ್ಕೊಂಡು ಅದರ ಕಾಲುಗಳನ್ನ ಚೆನ್ನಾಗಿ ಹೊಡಿತಾ ಇರ್ತಾನೆ, ಇದಕ್ಕೆ ನೋವನ್ನುಂಟು ಮಾಡ್ತಾ ಇರ್ತಾನೆ, ರಕ್ತಸ್ರಾವ ಆಗೋ ತರ ಮಾಡ್ತಾನೆ, ಕಡಿದು ಬಿಡ್ತಾ ಇರ್ತಾನೆ. ಸೊ ಇದನ್ನ ನೋಡ್ತಾನೆ ಪರೀಕ್ಷಿತ್ ಮಹಾರಾಜ. ಸೊ ನೋಡಿದಾದ್ಮೇಲೆ ಏನ್ ಮಾಡ್ತಾನೆ, ನನ್ನ ರಕ್ಷಣೆಗೋಸ್ಕರ ಬರ್ತಾನೆ, ಬಂದು ಕಲಿ ಹತ್ರ ಮಾತಾಡ್ತಾನೆ, ಯಾಕೆ ಈ ತರ ಮಾಡ್ತಾ ಇದೀಯಾ, ಹಿಂಗ್ ಮಾಡ್ಬೇಡ, ನಿನ್ಗೆ ನಾನು ದಂಡಿಸ್ತೀನಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಧರ್ಮ ಈ ಒಂದು ಎತ್ತನ ಜೊತೆಗೆ ಸಂವಾದ ಮಾತಾಡ್ತಾ ಇರ್ತಾರೆ, ಕೇಳ್ತಾರೆ ಯಾಕೆ ಹಿಂಗಾಯ್ತು, ಯಾರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ನೋಡಿ, ಸ್ವಯಂ ಪರೀಕ್ಷಿತ್ ಮಹಾರಾಜ ನೋಡಿದ್ರು ಯಾರು ಈ ಸಮಸ್ಯೆಯನ್ನ ಮಾಡ್ತಾ ಇದಾರೆ ಅಂತ ಕಣ್ಣಾರೆ ನೋಡಿದ್ರು. ಆದ್ರೆ ಏನ್ ಮಾಡಿದ್ರು, ಬಂದು ಎತ್ತತ್ರ ಕೇಳ್ತಾ ಇದಾರೆ, ಅಯ್ಯ ಧರ್ಮರಾಜ, ಧರ್ಮ ಎತ್ತು, ಯಾರು ನಿನಗೆ ಈ ನೋವನ್ನ ಕೊಟ್ರು ಅಂತ ಹೇಳ್ಬಿಟ್ಟು. ಸೊ ಕಣ್ಣಾರೆ ನೋಡಿದ್ರು ಕೂಡ ಯಾಕೆ ಕೇಳಿದ್ರು ಗೊತ್ತಿತ್ತಲ್ವಾ. ಸೊ ಕೆಲವು ಸಲ ಏನಾಗತ್ತೆ, ನಾವು ಚಿಕ್ಕ ಮಕ್ಕಳಲ್ಲಿ ಒಂದು ಕತೆ ನೀವೆಲ್ಲ ಕೇಳಿರ್ತೀರಾ. ಸೊ ಇದು ನನಗೆ ತುಂಬಾ ಇಷ್ಟ ಈ ಕತೆ ಅಂದ್ರೆ. ಸೊ ಒಂದು ಹಾವು ಮತ್ತೆ ಮುಂಗುಸಿ, ಒಂದು ಒಡತಿ ಮುಂಗುಸಿನ ಸಾಕೊಂಡಿರ್ತಾರೆ. ಅವ್ರ ಮನೇಲಿ ಒಂದು ಚಿಕ್ಕ ಮಗು ಇರುತ್ತೆ. ಸೊ ತುಂಬಾ ಚಿಕ್ಕ ಮಗು, ಕೆಲವು ತಿಂಗಳ ಮಗು ಮಲಗಿರುತ್ತೆ. ಸೊ ನೀರ್ ತರಕ್ಕೆ ಅಂತ ಹೇಳ್ಬಿಟ್ಟು ಆ ಒಡತಿ ಹೋಗ್ತಾರೆ. ಸೊ ನೀರ್ ತಗೊಂಡು ಬರೋಷ್ಟ್ರಲ್ಲಿ ಮುಂಗುಸಿ ಮನೆ ಮುಂದೆ ಇರುತ್ತೆ, ಅದ್ರ ಬಾಯಿಂದ ಏನು ರಕ್ತ ಸೋರ್ತಾ ಇರುತ್ತೆ. ಎಷ್ಟೇನ್ ನೋಡ್ತಾಳೆ ಅಷ್ಟೇ. ನೋಡಿದ ತಕ್ಷಣ ಏನ್ ಮಾಡ್ತಾಳೆ, ತನ್ನ ಬಿಂದಿಗೆ ಏನ್ ತಗೊಂಡೋಗಿರ್ತಾಳೆ, ಆ ನೀರಿರೋ ಬಿಂದಿಗೆನೆಲ್ಲ ಅದನ್ನ ಚಚ್ಚಿ ಸಾಯಿಸ್ಬಿಡ್ತಾಳೆ. ಅಯ್ಯೋ ನನ್ ಮಗುನ ಸಾಯಿಸ್ಬಿಟ್ಟಿಯಾ ಅಂತ. ಯಾಕಂದ್ರೆ ನೋಡಿಲ್ಲ, ಗೊತ್ತಿಲ್ಲ ಏನಾಗಿದೆ ಅಂತ. ಅದೇನ್ ಊಹೆ ಮಾಡ್ಕೊಂಡ್ರು, ನನ್ ಮಗುನ ಈ ಮುಂಗುಸಿ ಸಾಯಿಸ್ಬಿಟ್ಟಿದೆ, ಕಚ್ಬಿಟ್ಟಿದೆ ಅಂತ ಅನ್ಬಿಟ್ಟು ಅನ್ಕೊಂಡ್ರು ಓಡ್ ಹೋಗ್ತಾರೆ ಮನೆ ಒಳಗಡೆ. ಹೋಗಿ ನೋಡಿದ್ರೆ ಏನಾಗಿರುತ್ತೆ, ಮಗು ಚೆನ್ನಾಗಿರುತ್ತೆ, ಆಟ ಆಡ್ತಾ ಇರುತ್ತೆ, ಪಕ್ಕದಲ್ಲಿ ಒಂದು ಹಾವು ಬಿದ್ದಿರುತ್ತೆ, ಅದನ್ನ ಸಾಯಿಸಿರುತ್ತೆ ಆ ಮುಂಗುಸಿ. ಸೊ ತನ್ನ ಒಡತಿಗೆ ಹೇಳೋದಕ್ಕೆ, ನೋಡು ನಾನು ನಿನ್ ಮಗುನ ಕಾಪಾಡಿದೀನಿ, ನನ್ ಕರ್ತವ್ಯನ ಮಾಡಿದೀನಿ, ನಾನು ನಿನ್ಗೆ ಸಹಾಯ ಮಾಡಿದೀನಿ, ಸೊ ಆದ್ರೆ ನನ್ನ ಹಾವನ್ನ ನಾನು ಸಾಯಿಸ್ಬಿಟ್ಟಿದೀನಿ ಅಂತ ತೋರ್ಸೋದಕ್ಕೆ ಆ ರಕ್ತದ ಕಲೆಗಳಿರಂತ ಬಾಯಿಂದ ಅಲ್ಲಿ ಹೊರಗಡೆ ಇರುತ್ತೆ. ಅದ್ರ ಒಡತಿ ನನ್ ಅರ್ಥ ಮಾಡ್ಕೊಳ್ತಾರೆ, ಓಹೋ ನನ್ನ ಮಗುನ ಸಾಯಿಸ್ಬಿಟ್ಟಿದೆ, ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನನಗೆ ಮಾಡಿರೋಂತ ಉಪಕಾರ ಹೇಗಿದೆ ನೋಡು ಅಂತ ಹೇಳ್ಬಿಟ್ಟು ಅದನ್ನ ಸಾಯಿಸ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಆಲೋಚನೆ ಮಾಡಿಲ್ಲ. ಸೊ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಎಷ್ಟು ಜನ ನಾವ್ ಇದನ್ನ ಕೇಳಿದೀವಲ್ವಾ ರೇಡಿಯೋದಲ್ಲೆಲ್ಲ. ಸೊ ಇದು ಎಷ್ಟು ಸತ್ಯ. ನಾವು ನೋಡಿದ್ದು ಎಷ್ಟು ಸಲ ಸುಳ್ಳಾಗೋಗ್ಬಿಡ್ಬೋದು, ಅಥವಾ ಕೇಳಿದ್ ಕೂಡ ಸುಳ್ಳಾಗ್ಬೋದು. ಅದಕ್ಕೆ ನಿಧಾನಿಸಿ ಯೋಚಿಸ್ಬೇಕು, ಆವಾಗ್ಲೇನೆ ಸತ್ಯ ಏನಂತ ತಿಳಿಯುತ್ತೆ. ಪರೀಕ್ಷಿತ್ ಮಹಾರಾಜ್ ಏನ್ ಮಾಡ್ತಾ ಇದ್ದಾರೆ, ನೋಡಿದ್ರು, ಸಂವಾದ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವ್ರ ಹತ್ರ ಎಲ್ಲಾ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇದಾರೆ, ಆಲೋಚಿಸ್ತಾ ಇದ್ದಾರೆ. ಒಬ್ಬ ರಾಜ, ಒಬ್ಬ ಅಧಿಕಾರಿಗಿರಬೇಕಾದಂತ ಗುಣ ಏನಂತ ಹೇಳಿದ್ರೆ, ಫಸ್ಟ್ ಅವರು ಯೋಚಿಸ್ಬೇಕು, ಸಮಾಧಾನವಾಗಿ ಕೇಳ್ಕೊಳ್ಬೇಕು. ನೋಡಿದ್ದನ್ನೆಲ್ಲ ಕೂಡ ಕೇಳಿಸ್ಕೊಂಡಿದ್ದನ್ನೆಲ್ಲ ಕೂಡ, ನಾವ್ ಹೇಳಿದ್ದನ್ನೆಲ್ಲ ಕೂಡ ನಾವೇ ರೈಟ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಬಾರದು. ಸೊ ಇದು ತುಂಬಾ ಮುಖ್ಯ. ಸೊ ನಮ್ಗೆ ಪರೀಕ್ಷಿತ ಮಹಾರಾಜಂದ ಫಸ್ಟ್ ತಿಳ್ಕೊಳ್ಬೇಕಂತ ವಿಷಯ ಏನಂತ ಹೇಳಿದ್ರೆ, ಫಸ್ಟ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕು, ಆಮೇಲೆ ಆ ಸಮಸ್ಯೆಗೆ ಪರಿಹಾರ ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು. ಇಷ್ಟು ಮುಖ್ಯ ನಮ್ಗೆ ಇದೆಲ್ಲ. ಸೊ ಈಗಿನ ಅಧಿಕಾರಿಗಳಲ್ಲಿ ಏನಿದೆ ಇದೆ ನೋಡಿದ್ವಿ, ಅದನ್ನು ಬಂದ್ಬಿಟ್ಟು ಇಲ್ಲಿ ನಮ್ಗೆ ಜಡ್ಜ್ ಅಲ್ಲಿ ಕೂತ್ಕೊಂಡಿರೋ ಹತ್ರ ವಿಟ್ನೆಸ್ಗೆ ಬಂದ್ಬಿಟ್ಟು ಇವ್ರು ಹೇಳಿದ್ರು ಮುಗಿದೋಯ್ತು, ಇವರೇ ನೋಡಿರೋದು, ಹಾಗಾಗಿ ಜಡ್ಜ್ಮೆಂಟ್ ಈ ರೀತಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಸಮಸ್ಯೆಗಳು ನಮಗೂ ಬರುತ್ತೆ. ಏನಾಗತ್ತೆ, ನಮ್ದು ಸಮಸ್ಯೆ ಇದ್ದಾಗ ನಾವೇನ್ ಮಾಡ್ತೀವಿ, ಜಡ್ಜಸ್ ಆಗೋಗ್ಬಿಡ್ತೀವಿ. ಇಷ್ಟೇ, ಹೌದು ನನಗಾಗಲ್ಲ ಅಂದ್ರೆ ಇದಿಷ್ಟೇ. ಆದ್ರೆ ಬೇರೆ ಅವ್ರಿಗೆ ನಾವು ನೋಡುವಾಗ ಏನ್ ಮಾಡ್ತೀವಿ, ಲಾಯರ್ಸ್ ಆಗೋಗ್ಬಿಡ್ತೀವಿ. ಅವ್ರು ಹಿಂಗ್ ಮಾಡ್ಬೋದಾಗಿತ್ತಲ್ಲ, ನಾನ್ ಹೇಳಿದ್ ಕೇಳಿಲ್ವಲ್ಲ, ಅವ್ರು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಲಾಯರ್ಸ್ ತರ ವಾದಿಸ್ತಾ ಇರ್ತೀವಿ. ಆದ್ರೆ ನಮ್ದು ಬಂದಾಗ ಏನ್ ಮಾಡೋದು, ನಮ್ದು ಸಮಸ್ಯೆ ಈ ರೀತಿ ಇದೆ, ಹಾಗಾಗಿ ಜಡ್ಜಸ್ ಅಷ್ಟೇ ಒಂದೇ ವಾಕ್ಯದಲ್ಲಿ ನಾವ್ ಹೇಳ್ಬಿಡ್ತೀವಿ ನಾವೇ ರೈಟ್ ಅಂತ ಹೇಳ್ಬಿಟ್ಟು. ಆದ್ರೆ ಯಾರು ಯಾವಾಗ್ಲೂ ಎಲ್ಲಾ ಸಮಯದಲ್ಲೂ ರೈಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಲೀಡರ್ಸ್ ಏನ್ ಮಾಡ್ತಾರೆ, ಕುತ್ಕೊಳ್ತಾರೆ, ಅವರು ಬಂದ್ಬಿಟ್ಟು ಮೊದಲು ಕೇಳ್ತಾರೆ ಹೇಗ್ ನಡೀತಾ ಇದೆ ಅಂತ. ನೆಕ್ಸ್ಟ್ ಗೆ ಅದು ಒಂದೇ ವಾಕ್ಯ ಅಷ್ಟೇನೆ, ಆದ್ರೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾರೆ, ಸಮಸ್ಯೆಗಳು ಏನಿದೆ,
ಸಮಸ್ಯೆಗಳನ್ನ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳನ್ನ ನೋಡ್ತಾರೆ. ನಿನ್ನೆ ನಾವು ಲೀಡರ್ಸ್ ಮೀಟಿಂಗ್ ಅಲ್ಲಿ ನೋಡಿದಾಗ ಕೂಡ ನಮ್ಗೆ ಗೊತ್ತಿರ್ಬೇಕಾಗಿತ್ತು. ನಮ್ಮ ಲೀಡರ್ಸ್ ಹೆಂಗ್ ಕೇಳ್ತಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಎಲ್ರು ಯಾವ ಸ್ಥಿತಿನಲ್ಲಿ ಇದ್ದಾರೆ, ಯಾವ ರೀತಿನಲ್ಲಿ ಇದ್ದಾರೆ, ಅದರ ಸಮಸ್ಯೆ ಏನು, ಒಬ್ಬೊಬ್ರದ್ದು ಹೇಳಿ ಏನ್ ಸಮಸ್ಯೆಗೆ ಎಷ್ಟು ಟೈಮ್ ಕೊಡ್ತಾರೆ, ಅದನ್ನ ಪರಿಹಾರ ಮಾಡೋದಕ್ಕೆ ಅವ್ರು ಯಾವ ರೀತಿಯಲ್ಲಿ ಆಲೋಚಿಸಿ ನಮ್ಗೆ ಆ ಪರಿಹಾರಗಳನ್ನ ಸೂಚಿಸ್ತಾರೆ. ಸೊ ಲೀಡರ್ಸ್ ಅಂದ್ರೆ ಒಬ್ಬ ಅಧಿಕಾರಿ ಆಗಿರ್ಬೋದು, ರಾಜ ಆಗಿರ್ಬೋದು, ಮೊದಲು ನೋಡಿದ್ದನ್ನೆಲ್ಲ ಕೂಡ ಹಾಗೇನೆ ಅವರು ಡಿಸಿಷನ್ ತಗೊಳ್ಬಾರ್ದು. ಅದಕ್ಕೆ ಯೋಚಿಸಿ ಮಾಡ್ಬೇಕು. ಸೊ ಇದಕ್ಕೆ ನಾವು ಗ್ರಂಥಗಳಲ್ಲಿ, ನಾವು ಶಾಸ್ತ್ರದಲ್ಲಿ ನೋಡಿದ್ರೆ ಏನಾಗುತ್ತೆ, ಅಲ್ಲಿ ಶೃಂಗಿ ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಕೊಟ್ಬಿಡ್ತಾರ. ಏನಾಯ್ತು, ಯಾರೋ ಓಡಿ ಹೋಗಿ ಶೃಂಗಿಗೆ ಹೇಳಿದ್ರು, ಅಯ್ಯೋ ನಿಮ್ ತಂದೆ ತಪಸ್ ಮಾಡ್ತಾ ಇದ್ರಲ್ಲ, ಅವರು ದೇಹದ ಮೇಲೆ ಒಂದು ಹಾವನ್ ಹಾಕ್ಬಿಟ್ಟಿದ್ದಾರೆ ಅಂತ ಕೇಳಿಸ್ಕೊಂಡಿದ್ದೇನೋ, ಹಾವನ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ನನ್ನ ತಂದೆ ಬದುಕಿದ್ದಾರಾ ಸತ್ತೋಗಿದ್ದಾರಾ, ಆ ಹಾವು ಸತ್ತಿರೋದ ಬದುಕಿರೋದ, ಅದು ಕಚ್ಚಿದ್ಯಾ ಇಲ್ವಾ, ಏನಾದ್ರು ಯೋಚನೆ ಮಾಡಿದ್ರ? ಯಾವ್ದನ್ನು ಯೋಚನೆ ಮಾಡಿಲ್ಲ. ಏನ್ ಮಾಡಿದ್ರು, ನೀರನ್ನ ತಗೊಂಡ್ರು, ಶಾಪವನ್ನ ಕೊಟ್ಬಿಟ್ರು. 7 ದಿನದಲ್ಲಿ ಸತ್ತೋಗ್ತಾನೆ, ಯಾರು ಹಾವನ್ನ ಹಾಕಿದ್ನೋ ಆ ವ್ಯಕ್ತಿ ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟು ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟೆ ಬಿಟ್ರು. ಏನಾಗೋಯ್ತು, ಒಂದು ಶಾಪ ಬಂದ್ಬಿಡ್ತು. ಸೊ ಹೀಗಾಗಿ ಯೋಚಿಸೋದಿಕ್ಕೆ ಅವ್ರು ಸಮಯನೇ ತಗೊಳ್ಳಿಲ್ಲ. ಸೊ ಯೋಚನೆ ಮಾಡದೇ ಇದ್ರೆ ಏನಾಗುತ್ತೆ, ಸೊ ಅಪವಾದಗಳು ನಡೆದು ಹೋಗುತ್ತೆ, ಅನಾಹುತಗಳು ನಡೆದು ಹೋಗುತ್ತೆ. ಸೊ ಹಾಗಾಗಿ ಯೋಚಿಸ್ಬೇಕು. ಯಾವ್ದನ್ನೇ ನೋಡಿದ್ರು, ಯಾವ್ದನ್ನೇ ಕೇಳಿದ್ರು ನಿಧಾನವಾಗಿ ಯೋಚಿಸೋದನ್ನ ಕಲಿಬೇಕು. ಸೊ ಪರೀಕ್ಷಿತ್ ಮಹಾರಾಜ್ ಅದನ್ನೇ ಮಾಡ್ತಾ ಇದ್ದಾರೆ. ನೋಡಿದ್ರು ಅದಕ್ಕೆ ಎಷ್ಟು ಸಂಕಟ ಪಡ್ತಾ ಇದೆ, 3 ಕಾಲುಗಳನ್ನ ಕಳ್ಕೊಂಡ್ಬಿಟ್ಟಿದೆ. ಸೊ ಈ ಧರ್ಮಕ್ಕೆ 4 ಪಾದಗಳಿದೆ. 4 ಪಾದಗಳೇನು, ಸತ್ಯ, ದಯೆ, ತಪ ಮತ್ತೆ ಶೌಚ, ಟ್ರೂತ್ಫುಲ್ನೆಸ್, ಕಂಪ್ಯಾಷನ್, ಆಸ್ಟರಿಟಿ, ಕ್ಲೀನ್ಲಿನೆಸ್. ಸೊ ಈ 4 ಧರ್ಮದ ಚತುಷ್ಪಾದಗಳು, ಇದು 4 ಇರ್ಬೇಕು. ಇದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ಎಲ್ಲವನ್ನು ಸಮಸ್ಯೆ ಆಗೋಗ್ಬಿಡತ್ತೆ, ಎಲ್ಲಾನು ಕೂಡ ಕಡ್ದು ಹೋಗುತ್ತೆ. ಸೊ ಹಾಗಾಗಿ 3 ಕಾಲಗಳನ್ನು ಕಳ್ಕೊಂಡಾಗ ಹೇಗಿರುತ್ತೆ, ಒಂದೇ ಕಾಲಲ್ಲಿ ಯಾವ ರೀತಿನಲ್ಲಿ ಎಷ್ಟು ಕಷ್ಟ ಇರುತ್ತೆ, ನಾವು ಮುಂದಕ್ಕೆ ಸಾಗಕ್ಕಾಗತ್ತಾ, ನೋವನ್ನ ತಡಿಯಕ್ಕಾಗತ್ತಾ? ಸೊ ಈ 3 ಕಾಲಗಳನ್ನು ಕಳ್ಕೊಂಡಂತ ಒಂದೇ ಒಂದು ಪಾದದಲ್ಲಿ ನಿಂತಿರೋಂತ ಸ್ತ್ರೀನ್ ಪಾದ ಅಂತ ಹೇಳ್ತಾ ಇದಾರೆ. ಪಾದಂ ಸ್ತ್ರೀನ್ ಅಂದ್ರೆ 3 ಪಾದಗಳನ್ನ ಕಳ್ಕೊಂಡಂತ ಯಾರು, ಸುರಭಿ ಪುತ್ರ, ಚತುಷ್ಪಾದ ಹೊಂದಿರಂತ ಸುರಭಿ ಪುತ್ರನನ್ನ ಕೇಳ್ತಾ ಇದ್ದಾರೆ. ಸೊ ಏನಾಯ್ತು ಸಮಸ್ಯೆ ಹೇಳು ಅಂತ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ. ಸೊ ಹಾಗೇನೆ ನಾವು ನೋಡಿದ್ರೆ ಪರೀಕ್ಷಿತ್ ಮಹಾರಾಜ ಎಷ್ಟು ಆತನ ಸಹಾಯ ಮಾಡೋದಕ್ಕೆ, ನ್ಯಾಯ ಒದಗಿಸೋದಿಕ್ಕೆ ಸ್ವಯಂ ಆ ಕಲಿನ ನೋಡಿದ್ರು ಕೂಡ ತನ್ನನ್ನ ಬಂದು ಕೇಳ್ತಾ ಇದ್ದಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜನಾಗಿರ್ಲಿ, ಕಲಿ ನಿಂತ್ಕೊಂಡಿದ್ನಲ್ಲ ಅಲ್ಲಿ, ಕೈಯಲ್ಲಿ ಏನು ಒಂದೊಣ್ಣೆ ಇಟ್ಕೊಂಡಿದ್ದಾನೆ ಅಥವಾ ಒಂದು ಖಡ್ಗವನ್ನು ಇಟ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಅದನ್ನ ನೋಡಿದ್ರು ಕೂಡ, ಇಲ್ಲಿ ಕಾಲು ಕಳ್ಕೊಂಡಿರೋಂತ ಹಸುನ ಎತ್ತನ್ನ ನೋಡಿದ್ರು ಕೂಡ, ಇವನೇನ ನಿನ್ನ ಈ ತೊಂದರೆ ಮಾಡಿದ್ದು ಅಂತ ಕೇಳಿದ್ದ. ಹಾಗೆಯೇ ಮುಂದಿನ ಶ್ಲೋಕಗಳನ್ನು ನೋಡಿದ್ರೆ ಈ ಎತ್ತು ಕೂಡ ಸಮಸ್ಯೆನ ತೋರಿಸ್ತಾ ಇದ್ರು ಕೂಡ ಬಾಯಿಂದ ಹೇಳಿಲ್ಲ. ಆ ಒಂದು ಕಲೀನೆನನ್ನ ಈ ಕಾಲುಗಳನ್ನ ಕತ್ತರಿಸಿದ್ದು ಅಂತ ಹೇಳಿಲ್ಲ. ಅಂದ್ರೆ ನೋಡಿ, ಏನು ತುಂಬಾ ಮುಖ್ಯವಾದಂತ ವಿಷಯ ಅಂದ್ರೆ, ನಮ್ಮ ಪರೀಕ್ಷಿತ ಮಹಾರಾಜನಾಗಿರ್ಲಿ ಅಥವಾ ಈ ಧರ್ಮ ಈ ಎತ್ತಾಗಿರ್ಲಿ ಯಾವುದೇ ದೋಷಗಳನ್ನ ನೋಡಿಲ್ಲ. ಕಲಿಯುಗ ಬರ್ತಾ ಇದೆ. ಕಲಿಯುಗದಲ್ಲಿ ಹೇಗಿರುತ್ತೆ, ಒಂದು ಕಲಿಯುಗದಲ್ಲಿ ಕೇವಲ ಈ ದೋಷಗಳೇ ಇರುತ್ತೆ. ಕಲೆ ದೋಷ ನಿಧಿರಾಜನ್ ನಿಧಿಯಾಗಿ ತುಂಬಿರುತ್ತೆ, ದೋಷಗಳ ನಿಧಿಯಾಗಿರುತ್ತೆ. ಆದ್ರೆ ಈ ಪರೀಕ್ಷಿತರ ಮಹಾರಾಜರಿರ್ಲಿ ಅಥವಾ ಈ ಧರ್ಮ ಈ ಎತ್ತಗಾಗಿರ್ಲಿ ಯಾವುದೇ ದೋಷ ಕಾಣ್ತಾನೆ ಇಲ್ಲ, ಯಾವುದೇ ದೋಷವನ್ನ ಅವರು ಆರೋಪನೆ ಮಾಡ್ತಾನೆ ಇಲ್ಲ. ಸೊ ಇದು ಒಂದು ಲೀಡರ್, ಒಂದು ರಾಜನ ಒಂದು ಗುಣಲಕ್ಷಣ. ಎಷ್ಟು ಸಮಸ್ಯೆಗಳನ್ನ ನೋಡಿರ್ಬೋದು ಅಲ್ವಾ. ಪ್ರಾಬ್ಲಮ್ಸ್ ನ ನೋಡ್ಬೇಕು ಹೊರತು ಆ ಪರ್ಸನ್ ಅಂದ್ರೆ ಪ್ರಾಬ್ಲಮ್ಸ್ ನ ದ್ವೇಷಿಸ್ಬೇಕು, ಆ ಪ್ರಾಬ್ಲಮ್ ನ ಹೇಗ್ ತೆಗೆದು ಬಿಡ್ಬೇಕಂತ ಪರ್ಸನ್ ನ ದ್ವೇಷಿಸೋದಲ್ಲ. ಸೊ ಪ್ರಭುಪಾದರು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಹೈ ಆಗಿರ್ಬೇಕು ಯಾವಾಗ್ಲೂ. ಸೊ ಹಾಗಾಗಿ ನಾವು ಯಾವಾಗ ನಮ್ಮ ಕೇವಲ ಕಟ್ಟುಪಾಡುಗಳಲ್ಲಿ ಯೋಚನೆ ಮಾಡದೆ ಅದರಿಂದ ಹೊರಗಡೆ ಬಂದು ಯಾವಾಗ ಯೋಚನೆ ಮಾಡ್ತೀವಿ, ಆವಾಗ ನಾವು ಸಮಸ್ಯೆಯನ್ನ ನಾವು ದೂರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ವ್ಯಕ್ತಿಯನ್ನ ಆ ಒಂದು ಸಮಸ್ಯೆಯಿಂದ ದೂರ ಮಾಡೋದಕ್ಕೆ ಅಥವಾ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ರಕ್ಷಣೆ ಮಾಡೋದಕ್ಕೆ ಮುಂಚೆ ಕೇಳ್ತಾ ಇದ್ದಾರೆ, ಕಲೀನ ಬೇಕಾದ್ರೆ ಆವಾಗ್ಲೇ ಕೊಂದ್ಬಿಡ್ಬಹುದಾಗಿತ್ತು ಪರೀಕ್ಷಿತ್ ಮಹಾರಾಜ, ಅಷ್ಟೊಂದು ಅವರಿಗೆ ಶಕ್ತಿ ಇತ್ತು. ಆದ್ರೂ ಕೂಡ ದಂಡಿಸೋದಕ್ಕೆ ಮುಂಚೆ ಅದನ್ನ ಕೇಳ್ತಾ ಇದ್ದಾರೆ. ಸೊ ಇದರ ಹೆಸರೇನಿದೆ, ಈ ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತೆ ಬಹುಮಾನ. ದಂಡಿಸೋರ್ಗೆ ಯಾರಾದ್ರೂ ಬಹುಮಾನ ಕೊಡ್ತೀರಾ? ಆದ್ರೆ ಪರೀಕ್ಷಿತ ಮಹಾರಾಜನಲ್ಲಿರುವಂತ ಗುಣ ನೋಡಿ ಹೇಗಿದೆ. ಪಾಂಡವರ ಒಂದು ವಂಶದಲ್ಲಿ ಬಂದಿರೋಂತಹ ಕುಡಿಗಳು ಏನಿರ್ತಾರೆ ಅವ್ರಿಗೆ ಕೂಡ ಪಾಂಡವರಷ್ಟೇ ಒಳ್ಳೆ ಗುಣಗಳಿರುತ್ತೆ ಅಲ್ವಾ. ಸೊ
ಎಷ್ಟು ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಹೇಳಿದಾಗ ಎಲ್ಲಾನು ಸಾಯಿಸ್ಬಿಡ್ಬೋದಾಗಿತ್ತು, ಆದ್ರೆ ಎಷ್ಟು ಕಂಪ್ಯಾಷನ್, ದಯೆ ಎಷ್ಟಿತ್ತು ಅವ್ರಿಗೆ. ಇಲ್ಲ ಇಲ್ಲ, ಅವರು ಬಂಧು ಬಾಂಧವರಿದ್ದಾರೆ, ಸೊ ಅವ್ರನ್ನೆಲ್ಲ ನಾವು ಸಾಯಿಸ್ಬಾರ್ದು, ನಮ್ಮನ್ನೆಲ್ಲ ಎಷ್ಟು ನೋಡ್ಕೊಂಡಿದ್ದಾರೆ, ಹಾಗೆ ನಾವು ಏನಕ್ಕೆ ಈ ಸೈನಿಕರನ್ನೆಲ್ಲ ಸಾಯಿಸ್ಬಿಡ್ಬೇಕು, ಆ ಇದರಿಂದ ಎಷ್ಟು ಸಮಾಜದಲ್ಲಿ ನಷ್ಟ ಆಗೋಗುತ್ತೆ, ಎಷ್ಟು ಸ್ತ್ರೀಗೆ ನಷ್ಟ ಆಗುತ್ತೆ, ಎಲ್ಲವನ್ನ ಸಮಸ್ಯೆಗಳನ್ನ ಅವರು ಹೇಳ್ತಾರೆ, ವಿಚಾರಣೆ ಮಾಡ್ತಾರೆ, ಆಮೇಲೆ ಯುದ್ಧಕ್ಕೆ ಒಪ್ಕೊಳ್ಳುತ್ತಾರೆ. ಆದ್ರೆ ಕೃಷ್ಣ ಏನ್ ಹೇಳ್ತಾರೆ, ನಾನೆಲ್ಲ ನಡೆಸ್ತಾ ಇರೋದು, ನೀನು ನಾನ್ ಹೇಳಿದ್ದನ್ನ ಮಾಡು ಅಂತ ಹೇಳ್ತಾರೆ. ಸೊ ನಾವ್ ಅವರಲ್ಲಿರೋಂತ ಒಂದು ದಯೆ, ಆ ಕಂಪ್ಯಾಷನ್ ಏನಿದೆ ಅದನ್ನು ಕೂಡ ನಾವು ನೋಡ್ಬೋದು. ಹಾಗೇನೆ ಯಾವಾಗ ದ್ರೌಪದಿ ಹತ್ರ ಈ ದ್ರೋಣಾಚಾರ್ಯ ಪುತ್ರನನ್ನ ಕರ್ಕೊಂಡ್ ಬರ್ತಾರೆ, ನೀನು ಶಿಕ್ಷಿಸು, ಇವಾಗ್ಲೇ ಇವನ್ಗೆ ದಂಡನೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ದ್ರೌಪದಿ ಮಾತಾ ಏನ್ ಮಾಡ್ತಾರೆ, ಇಲ್ಲ 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 ಇಲ್ಲ, ಸೊ ಅವ್ರ ತಾಯಿಗೆ ನನಗೆ ಆದಂತ ಒಂದು ನೋವು ಉಂಟಾಗ್ಬಾರ್ದು, ಹಾಗಾಗಿ ಅವರನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ, ಬಿಟ್ಬಿಡಿ ಅಂತ ಹೇಳ್ತಾರೆ, ಅವ್ರ ಗುರುಪುತ್ರ, ಸೊ ಹಾಗಾಗಿ ಅದರಿಂದ ಕೂಡ ಅವ್ರನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಾರೆ. ಇದೇ ರೀತಿನಲ್ಲಿ ನಾವು ಪರೀಕ್ಷಿತ್ ಮಹಾರಾಜನ ನೋಡಿದ್ರೆ ಆ ಕಲಿ ಅಷ್ಟೊಂದು ಏನು ಅನ್ಯಾಯವಾಗಿ ನಡ್ಕೊಂತಾ ಇದ್ರು ಕೂಡ ಅವರನ್ನ ಆ ತಪ್ಪುಗಳನ್ನ ನೋಡು ದೇವರನ್ನ ಹೇಗೆ ತಿದ್ದಬೇಕು ಅಂತ ನೋಡ್ತಾರೆ ಅಲ್ವಾ. ಸೊ ಕೆಲವು ಸಲ ಏನ್ ಮಾಡ್ಬೇಕಾಗತ್ತೆ, ನಾವು ವಿಚಾರಗಳನ್ನ ಮಾಡ್ಬೇಕಾಗತ್ತೆ. ಸೊ ಬರೀ ನಾವು ನೋಡಿದನ್ನೆಲ್ಲ ಕರೆಕ್ಟ್ ಅಂತ ಅನ್ಕೊಳ್ಳದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡ್ಬೇಕಾಗತ್ತೆ. ಸೊ ಎಷ್ಟೋ ಸಲ ನಾವೆಲ್ಲ ಮನುಷ್ಯ ಸಾಮಾನ್ಯರಲ್ವಾ, ಸಾಮಾನ್ಯ ಮನುಷ್ಯರು, ನಾವ್ ಯಾರು ತಪ್ಪು ಮಾಡದೇ ಇರ್ತೀವ, ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತೀವಿ, ಮಾಡಿಲ್ಲ ಅಂದ್ರೆ ಭಗವಂತ ಆಗೋಗ್ಬಿಡ್ತೀವಿ ಅಷ್ಟೇ. ಸೊ ತಪ್ಪು ಮಾಡೇ ಮಾಡ್ತೀವಿ, ಅದನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಸೊ ಅವಾಗ ತಿದ್ದುಕೊಳ್ಳೋದ್ ಮಾತ್ರನೇ ಇಲ್ಲ, ಅವರನ್ನ ಕೇವಲ ದೂಷಣೆ ಮಾಡ್ತಾ ಇರೋದು ಮಾತ್ರ ಅಲ್ಲದೆ ಅವರಿಗೆ ಕೆಲವು ಸಲಹೆಗಳನ್ನ ಯಾವ ರೀತಿ ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ಯಾವಾಗ ಪ್ರೀತಿ ಸಿಗತ್ತೆ ಆವಾಗ ಖಂಡಿತವಾಗ್ಲೂ ಅವರು ತಿದ್ದುಕೊಳ್ಳೋದಕ್ಕೆ ತುಂಬಾ ತುಂಬಾ ಅವಕಾಶಗಳಿರುತ್ತೆ. ಸೊ ಹಾಗಾಗಿ ನಾವು ಯಾರದೇ ಅದ್ರಲ್ಲಿ ಒಂದು ಸಮಸ್ಯೆ ನೋಡಿದ ತಕ್ಷಣ, ಅವರಲ್ಲಿ ಏನಾದ್ರೂ ಒಂದು ಏನು ಅವಗುಣಗಳನ್ನ ನೋಡಿದ ತಕ್ಷಣ ನಾವು ದ್ವೇಷಿಸೋದಕ್ಕೆ ಶುರು ಮಾಡ್ಬಿಡ್ತೀವಿ. ಸೊ ಅವಾಗ ಏನ್ ಮಾಡ್ತಾರೆ ಲೀಡರ್ಸ್, ಏನ್ ಮಾಡ್ತಾರೆ, ಅವರನ್ನ ಕರೆದು ಆ ಒಂದು ಸಮಸ್ಯೆಗಳು ಏನಿದೆ ಅಥವಾ ಅವರಲ್ಲಿರಂತ ಆ ಕೆಟ್ಟ ಅಭ್ಯಾಸಗಳು ಏನಿದೆ ಅದನ್ನ ಸರಿ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾರೆ. ಕರೆದಿದ ತಕ್ಷಣ ಅವರನ್ನ ಬೈಯಲ್ಲ, ಏನ್ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತ ಬೈಯೋದಿಲ್ಲ. ಅವ್ರು ಹೇಳ್ತಾರ, ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ, ನಿಮ್ಮಿಂದ ಎಷ್ಟೊಂದು ಸೇವೆ ನಡೀತಾ ಇದೆ, ನನಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂತ ಮೊದಲು ಹೇಳ್ತಾರೆ. ಅದಾದ್ಮೇಲೆ ಸಮಸ್ಯೆಗೆ ಬರ್ತಾರೆ. ಆ ಸಮಸ್ಯೆನೂ ಕೂಡ ಅವ್ರನ್ನ ಟಾಂಟ್ ಮಾಡಿ ಯಾವಾಗ್ಲೂ ಇದೇ ತಪ್ಪು, ನೀನ್ ಇದೇ ಮಾಡ್ತಾ ಇದೀಯಾ ಅಂತ ಹೇಳೋದಲ್ಲದೆ, ಈ ರೀತಿ ನಡೆದೋಗಿದೆ, ಇದನ್ನ ಮುಂದೆ ನೀನು ಹೇಗೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಇದು ಈ ಒಂದು ಕೆಟ್ಟ ಅಭ್ಯಾಸ ಬಂದ್ಬಿಟ್ಟು ನಿಮ್ಮ ಜೀವನ ಕೂಡ ನಾಶ ಮಾಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಇದನ್ನೆಲ್ಲ ನಾವು ನಮ್ ಲೀಡರ್ಸ್ ಅಂತ ಸುಮಾರು ಕಲ್ತಿರ್ತೀವಿ, ನಾವೆಲ್ಲ ತಪ್ಪುಗಳು ಮಾಡೇ ಮಾಡಿರ್ತೀವಿ, ನಮ್ನ ಹೇಗ್ ತಿದ್ದಿರ್ತಾರೆ, ದಂಡಿಸಿರ್ತಾರ, ನಮ್ಮನೇನು ಹೊಡಿತಾರ, ಬಡಿತಾರ, ಇಲ್ಲ ಶಿಕ್ಷಿಸಿರ್ತಾರ, ದಂಡಿಸಿರ್ತಾರ, ಮಾತಿನಿಂದ ಅದನ್ನ, ಆ ಮಾತಿನ ಪೆಟ್ಟು ಸಾಕು, ಆ ಮಾತಿನ ಪೆಟ್ಟಿಂದ ಅವರ ಪ್ರೀತಿಯಿಂದ ಅದನ್ನ ಸರಿ ಮಾಡಿ ಅದನ್ನ ಮುಂದೆ ನಾವು ಮಾಡದೇ ಇರತ್ತಾರ. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಇದನ್ನ ಅನುಭವಿಸಿರ್ತೀವಲ್ವಾ. ಸೊ ಹೇಗೆ ಲೀಡರ್ಸ್ ನಮ್ಮನ್ನ ಪ್ರೀತಿಯಿಂದ ಅದನ್ನ ತಿದ್ದಿರ್ತಾರೆ, ಹಾಗೇನೆ ನಮ್ಮಲ್ಲಿರುವಂತ ಒಳ್ಳೆ ಗುಣಗಳಿಗೆ, ನಾವು ಮಾಡುವಂತ ಒಂದು ಸೇವೆಗಳಿಗೆ ಅದಕ್ಕೆ ಬಹುಮಾನಗಳನ್ನು ಕೂಡ ನಮ್ಗೆ ನೀಡಿರ್ತಾರೆ. ಸೊ ಎರಡು ಇರ್ಬೇಕು, ಒಂದು ಲೀಡರ್ಸ್ಗೆ ದಂಡನೆ ಮಾಡುವಂತದ್ದು, ತಿದ್ದುವಂತ ಗುಣನೂ ಇರ್ಬೇಕು, ಹಾಗೇನೆ ಬಹುಮಾನ ಕೊಡುವಂತದ್ದು ಅಥವಾ ಅವರನ್ನ ಸತ್ಕರಿಸುವಂತದ್ದು, ಅವರನ್ನ ಏನು ಅವರಿಗೆ ಎಂಕರೇಜ್ ಮಾಡುವಂತ ಗುಣ ಕೂಡ ಅವರಲ್ಲಿ ಇರ್ಬೇಕು ಅಲ್ವಾ. ಸೊ ಹೀಗೆ ನಾವು ನೋಡಿದ್ರೆ ಮಂಡುಕ ಮಹರ್ಷಿ ಅವರೇನು ತಪಸ್ ಮಾಡ್ತಾ ಇರ್ತಾರೆ, ಆದ್ರೆ ಯಾರು ಕಳ್ಳರನ್ನ ಹುಡ್ಕೋದಿಕ್ಕೆ ಬಂದಿರ್ತಾರ ಸೈನಿಕರು, ಅವ ಕುಟೀರದಲ್ಲಿ ಏನ್ ಮಾಡ್ತಾರೆ, ನೋಡ್ತಾರೆ, ಅಲ್ಲಿರೋಂತ ವಸ್ತುಗಳನ್ನು ನೋಡಿ ಮಂಡುಕ ಮಹರ್ಷಿನೇ, ನೋಡೋದಕ್ಕೆ ಸಾಧು ತರ ಇದಾರೆ, ಅದ್ರ ಕದ್ದು ಬಂದಿರೋದು ಇವ್ರೆ ಅಂತ. ಆದ್ರೆ ನಿಜವಾಗ್ಲೂ ಕದ್ದಿರೋದು ಮಂಡುಕ ಮಹರ್ಷಿನ ಇಲ್ಲ, ಆದ್ರೆ ಯಾರು ಕದ್ದಿರೋಂಥದ್ದು, ಸೊ ಬೇರೆ ಯಾರು ಕಳ್ಳರು ತಗೊಂಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟಿರ್ತಾರೆ, ಆದ್ರೆ ಅವರನ್ನ ಕರ್ಕೊಂಬಂದ್ ಏನ್ ಮಾಡ್ತಾರೆ, ತ್ರಿಶೂಲಕ್ಕೆ ಏರಿಸ್ಬಿಡ್ತಾರೆ, ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಟ್ಬಿಡ್ತಾರೆ. ರಾಜ ಯೋಚನೆ ಕೂಡ ಮಾಡಲ್ಲ, ಒಬ್ಬ ಸನ್ಯಾಸಿ, ಒಬ್ಬ ತಪಸ್ವಿ ಏನಕ್ಕೆ ಬಂದ್ಬಿಟ್ಟು ಈ ರೀತಿ ಮಾಡ್ತಾರೆ ಅಂತ ವಿಚಾರಣೆ ಮಾಡ್ಬೇಕಾಗಿತ್ತು, ಮಾಡದೇ ಇಲ್ಲ, ಒಂದೇ ಸಲ ಶಿಕ್ಷೆಯನ್ನ ಕೊಟ್ಟು ಬಿಡ್ತಾರೆ. ಸೊ ಹಾಗಾಗಿ ಇದು ಈ ಶಾಸ್ತ್ರಗಳಿಂದ ನಾವ್ ಇದೇ ತಿಳಿಬೇಕಾಗಿರೋದು. ಏನಂತ ಹೇಳಿದ್ರೆ ವಿಚಾರ ಮಾಡ್ಬೇಕು, ಮೊದಲು ಅವ್ರ ಹತ್ರ ಕೇಳ್ಬೇಕು, ಏನಕ್ಕೆ ಈ ರೀತಿ ಮಾಡಿದ್ರಿ, ಸಮಸ್ಯೆನ ಬಗೆಹರಿಸೋದಕ್ಕೆ ಮುಂಚೆ ಅವರ ಒಂದು ವಾದಗಳು ಏನಿದೆ ಅದನ್ನ ಕೂಡ ತಿಳ್ಕೊಳ್ಬೇಕು. ಅದಕ್ಕೋಸ್ಕರನೇ ಜಡ್ಜ್ ಕೂಡ ಏನ್ ಮಾಡ್ತಾರೆ, ವಾದ ಪ್ರತಿವಾದ ಎರಡನ್ನ ಕೂಡ ಕೇಳಿ
ತುಂಬಾ ಟೈಮ್ ತಗೊಳ್ತಾರೆ. ನೆಕ್ಸ್ಟ್ ಅಡ್ಜಾರ್ನ್ಮೆಂಟ್ ಆಗಿದೆ, ನೆಕ್ಸ್ಟ್ ಅದನ್ನ ಕೇಳ್ತಾನೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ಬನ್ನಿ, ಮುಂದಿನ ದಿನದಲ್ಲಿ ಬನ್ನಿ ಅಂತ. ಏನಕ್ಕೆ? ಅವ್ರಿಗೆ ಯೋಚಿಸೋದಕ್ಕೆ ಸಮಯ ತಗೊಳ್ತಾರೆ. ಸುಮ್ನೆ ಹಾಗೆ ಜಡ್ಜ್ಮೆಂಟ್ ಕೊಟ್ಬಿಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಪರೀಕ್ಷಿತ್ ಮಹಾರಾಜ ಇದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಯಾವ್ದನ್ನೇ ಆಗ್ಲಿ ಸಡನ್ ಆಗಿ ನಾವು ಡಿಸಿಷನ್ ತಗೊಂಡ್ಬಿಡೋದಲ್ಲ. ಸೊ ಅದನ್ನ ವಿಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವ್ ಈಗ ಎಷ್ಟೊಂದು ಕಥೆಗಳನ್ನ ನೋಡಿದ್ವಲ್ಲ. ಶೃಂಗಿ ಪರೀಕ್ಷಿತ್ ಅನ್ನೋ ಒಂದು ಕತೆ ನೋಡಿದ್ವಿ, ಮುಂಗುಸಿ ಹಾವಿನ ಕತೆ ನೋಡಿದ್ವಿ, ಹಾಗೆ ಮಂಡುಕ ಮಹರ್ಷಿ ಒಂದು ಕಥೆನ ನೋಡಿದ್ವಿ. ಹಾಗೆ ನಮ್ಮ ಲೀಡರ್ಸ್ ಎಲ್ಲ ಹೇಗೆ ನಮ್ಮನ್ನ ತಿದ್ದೋದಕ್ಕೆ ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅಂತ ನೋಡಿದ್ವಿ. ಸೊ ಯಾವಾಗ್ಲೂ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಒಂದು ದಂಡ ಇಟ್ಕೊಂಡು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಅವರನ್ನ ಪ್ರೀತಿಯಿಂದ ನಾವು ಏನು ಸರಿ ಮಾಡ್ಬೇಕಾಗಿ ಬರುತ್ತೆ. ಹಾಗೇನೆ ಲೀಡರ್ಸ್ ಕೂಡ ಹೇಗಿರ್ಬೇಕು, ನಾನು ಅಷ್ಟು ದೊಡ್ಡಗಳೆಲ್ಲ ಕೇಳೋದಕ್ಕೆ, ಬಟ್ ನಾನು ಕೇಳಿಸ್ಕೊಂಡಿದ್ದನ್ನ ಹೇಳ್ತಾ ಇದ್ದೀನಿ. ಸೊ ಯಾವಾಗ ಸಮಸ್ಯೆನ ಕೇಳ್ತಾರೆ, ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಮುಂಚೆ ಅದನ್ನ ದೊಡ್ಡದು ಕೂಡ ಮಾಡ್ಬಾರ್ದು. ಸೊ ಯಾರ ಹತ್ರನೂ ಒಂದು ಸಮಸ್ಯೆ ಕೇಳ್ತಾರೆ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಯಿಂದ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಸೊ ಅವಾಗ ಲೀಡರ್ಸ್ ಏನ್ ಮಾಡ್ಬೇಕು, ಆ ವ್ಯಕ್ತಿಗೆ ಹೋಗಿ ಹೇಳೋದಲ್ಲ, ನೋಡು ನಿನ್ ಬಗ್ಗೆ ಈ ರೀತಿ ಹೇಳ್ತಾ ಇದಾರೆ ನೋಡು, ಸೊ ನಿನ್ ಮೇಲೆ ಎಷ್ಟೊಂದು ಕಂಪ್ಲೇಂಟ್ಸ್ ಬರ್ತಾ ಇದೆ ನೋಡಿ, ಇದೇನೇನೆ ನೀನ್ ನಡ್ಕೊಳ್ತಾ ಇರೋದು, ಈ ರೀತಿನ ನಾವು ಹೇಳೋದು ಆ ರೀತಿ ಬಗೆಹರಿಸೋದಲ್ಲ. ಸೊ ಸಮಸ್ಯೆನ ತಿಳ್ಕೊಂಡು ಬಿಟ್ಟ ಮೇಲೆ ಆ ವ್ಯಕ್ತಿನ ಹೋಗಿ ಆ ವ್ಯಕ್ತಿಗೆ ಈ ವ್ಯಕ್ತಿಗೆ ಹೇಳಿದ್ರು ನೋಡು ಅಂತ ಹೇಳ್ಬಾರ್ದು. ಹಾಗೆ ಹೇಳಿದ್ಮೇಲೆ ಆ ರೀತಿ ಇರೋ ತರ ಇದ್ರೆ ವ್ಯಕ್ತಿ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬೋದಾಗಿತ್ತಲ್ವಾ, ಏನಕ್ಕೆ ಲೀಡರ್ಸ್ ಹತ್ರ ಬಂದೇ ಹೇಳ್ತಾರೆ. ಸೊ ಅವಾಗ ನಾವೇ ಅವ ಸಮಾಧಾನವಾಗಿ ಇಬ್ಬರಿಗೂ ಕೂಡ ವಿಚಾರಣೆ ಮಾಡ್ಬೇಕು. ಮೊದ್ಲು ಈ ರೀತಿ ನಡೆದಿದ್ಯಾ, ಏನಾದ್ರೂ ಆಯ್ತಾ, ಸೊ ನನ್ಗೆ ಯಾರು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನ್ ನೋಡ್ದೆ, ನಾನ್ ಕೇಳಿಸ್ಕೊಂಡೆ, ಅಥವಾ ನನ್ಗೆ ಈ ತರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಇಬ್ಬರನ್ನು ಮಾಡ್ಬೇಕು. ಸೊ ನಮ್ಗೇನ್ ಕೂಡ ನಾನು ಸ್ವಯಂ ನನ್ನ ಲೀಡರ್ಸ್ ಹತ್ರ ನೋಡಿದ್ದೀನಿ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು, ನಾವು ತಪ್ಪಾಗಿ ಅರ್ಥಕೊಂಡಿದ್ರು ಹೇಳ್ತಾ ಇದ್ರು, ನಾನು ಕ್ಷಮೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ವಾಂಚಾಕಲ್ಪತರು ಬೆಷ್ಟ ಕರೀರಿ, ಏನಾದ್ರೂ ಸಮಸ್ಯೆ ಇದ್ರೆ ಇಬ್ರು ಕೂತ್ಕೊಂಡು ನಾವು ಬಗೆಹರಿಸ್ಕೊಳ್ಳೋಣ. ಆ ಒಂದು ವಿಷಯ ನಮ್ಮ ಹೃದಯವನ್ನ ಗೆದ್ದು ಬಿಡುತ್ತೆ. ಅಂದ್ರೆ ಸಮಸ್ಯೆ ಎಲ್ಲೇ ಇದ್ರು ಕೂಡ ಕ್ಷಮೆ ಕೇಳ್ಕೊಳೋದಕ್ಕೆ ಲೀಡರ್ಸ್ ರೆಡಿ ಆಗಿದ್ದಾರಾ ಅಂತ ಅನ್ಸುತ್ತೆ. ನನ್ ಕಣ್ಣಾರೆ ನೋಡಿರೋದು ಇದಕ್ಕೆ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು. ಲೀಡರ್ಸ್ ಇರ್ತಾರೆ, ಅದರಿಂದ ಏನ್ ಮಾಡ್ತಾರೆ, ಅವ್ರು ಏನು ಕಳ್ಕೊಳ್ಳಲ್ಲ, ಗಳಿಸ್ಕೊಳ್ತಾರೆ, ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಳ್ತಾರೆ. ತಪ್ಪು ಇದ್ರು ಇಲ್ಲ ಅಂದ್ರೂ ಕ್ಷಮೆ ಕೇಳೋದಕ್ಕೆ ನಾನ್ ರೆಡಿ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಮೆಟ್ಟಲು 2 ಮೆಟ್ಟಲು ನಾನ್ ಇಳಿದು ಬರ್ತೀನಿ, ಪರವಾಗಿಲ್ಲ, ಅವರ ಮೇಲೆ ಕತ್ತಲಿ. ಆದ್ರೆ ನನಗೆ ಎಲ್ಲರೂ ಬೇಕು, ನಾವು ಒಟ್ಟಾಗಿರ್ಬೇಕು, ಒಗ್ಗಟ್ಟಿನಲ್ಲಿ ಬಲ ಇದೆ. ಸೊ ಈ ಒಗ್ಗಟ್ಟು ನಮ್ಗೆ ಬೇಕು ಅಂತ ನಮ್ ಲೀಡರ್ಸ್ ಇಂದ ನಾನು ಎಷ್ಟೋ ಕಲ್ತಿದ್ದೀನಿ. ಸೊ ಧರ್ಮ ಕೂಡ ಇಲ್ಲಿ ಹೇಳಿಲ್ಲ ಯಾರಿಂದ ಸಮಸ್ಯೆ ಬಂತು ಅಂತ. ಪರೀಕ್ಷಿತ್ ಮಹಾರಾಜ ಕೂಡ ಆ ಹೆಸರನ್ನ ತಗೊಳ್ಳಿಲ್ಲ. ಸೊ ಅಂದ್ರೆ ಏನು, ನಾವು ಸಮಸ್ಯೆಗಳನ್ನ ಬಗೆಹರಿಸಿದಾಗ ಯಾವ್ದೇ ಹೆಸರುಗಳನ್ನ ನಾವು ನಿಂದನೆಯಾಗಿ ತಗೊಳ್ಬಾರ್ದು. ಸೊ ದೋಷಗಳನ್ನ ಮಾತ್ರನೇ ನೋಡ್ಬಾರ್ದು, ಅವರಲ್ಲಿರಂತ ಒಳ್ಳೆ ಗುಣಗಳನ್ನ ಕೂಡ ನಾವು ನೋಡ್ಬೇಕು. ಸೊ ಎಷ್ಟೋ ವಿಚಾರಗಳಲ್ಲಿ ಬಂದ್ಬಿಟ್ಟು ಸಮಾಧಾನವಾಗಿ ನಾವು ಏನು ನಿಧಾನಿಸಿ ಯೋಚಿಸೋದು ಬೇಕಾಗಿರತ್ತೆ. ಸೊ ನಾವು ಈ ಸಮಸ್ಯೆಗಳನ್ನ ದೊಡ್ಡದು ಮಾಡದೆ ಬಗೆಹರಿಸ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಸೊ ದೋಷ ಮತ್ತೆ ದ್ವೇಷ ಈ ಎರಡನ್ನ ಬಿಟ್ಟು ಅವರಲ್ಲಿರುವಂತ ಸದ್ಗುಣಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿದಾಗ ಅರ್ಧ ಸಮಸ್ಯೆ ದೂರ ಆಗೋಗ್ಬಿಡುತ್ತೆ. ಹಾಗೇನೆ ನಾವು ಯಾರು ಅವರಲ್ಲಿರುವಂತ ಒಳ್ಳೆ ಗುಣಗಳೇನಿದೆ ಅದನ್ನ ಹೇಳಿ ಹೊಳ್ತಾ ಅದನ್ನ ಎಂಕರೇಜ್ ಮಾಡ್ಬೇಕು. ಯಾವಾಗ ನಾವು ಒಳ್ಳೆ ಗುಣಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ, ಅವರಲ್ಲಿರುವಂತ ಅಧಮ ಗುಣಗಳು ಏನಿದೆ ನಿಧಾನವಾಗಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನು ಕೂಡ ಪರಿಹರಿಸೋದಕ್ಕೆ ಲೀಡರ್ಸ್ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಹಾಗೆ ಇಲ್ಲಿ ರಾಜ ಹೇಳ್ತಾ ಇದ್ದಾರೆ, ನ್ಯಾಯ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಒಂದು ರಾಜ್ಯದಲ್ಲಿ ಸುಖದಿಂದ ಇರ್ತಾರೆ ಯಾವಾಗ್ಲೂ ಕೂಡ, ಆದ್ರೆ ನೀನ್ ಇಷ್ಟೊಂದು ದುಃಖಿಯಾಗಿರೋದನ್ನ ನನ್ನ ಕೈಲಿ ನೋಡೋದಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಕೂಡ ಅಷ್ಟೇ ಅಲ್ವಾ, ಈ ಒಂದು ಭಾರತ ಜನ್ಮ ಭೂಮಿಯನ್ನ ಬಿಟ್ಟು ಇಂಥ ಒಂದು ಪವಿತ್ರವಾದಂತ ಒಂದು ಸಾಧು ತಪಸ್ವಿಗಳಿರಂತ ಈ ಒಂದು ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ, ವಿದೇಶಗಳಿಗೆ ಹೋಗಿ ಅಲ್ಲಿ ದುಃಖದಿಂದ ಇರುವಂತ ಎಲ್ಲರ ಒಂದು ದುಃಖವನ್ನ ದೂರ ಮಾಡೋದಕ್ಕೆ ಪ್ರಚಾರವನ್ನ ಮಾಡಿದ್ರು, ಕೃಷ್ಣ ಭಕ್ತಿಯನ್ನ ನೀಡಿದ್ರು, ನಾಮ ಸಂಕೀರ್ತನೆಯನ್ನ ಮಾಡಿದ್ರು, ನಾಮ ಜಪವನ್ನ ನೀಡಿದ್ರು, ಏನೆಲ್ಲಾ ಮಾಡಿದ್ರು. ಅವರಲ್ಲಿರಂತ ದೋಷಗಳೇ ನೋಡಿದ್ದ ಆದ್ರೆ ಪ್ರಭುಪಾದ್ರು ಏನಕ್ಕೆ ಹೋಗ್ತಾ ಇದ್ರು, ಏನಕ್ಕೆ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಪರಿಹಾರ ಮಾಡ್ತಾ ಇದ್ರು. ಅವರನ್ನ ದಂಡಿಸಿದ್ರ, ಶಿಕ್ಷಿಸಿದ್ರ, ಅವರು ಏನು ತಮ್ಮ ಮಾತುಗಳಿಂದ ನೋಯಿಸಿದ್ರ, ಅವರಲ್ಲಿರುವಂತ ಸಮಸ್ಯೆಗಳನ್ನ ಯಾವಾಗ್ಲೂ ತೋರ್ಸಿದ್ರ? ಇಲ್ಲ. ಸೊ ಆದ್ರೆ ಅವ್ರು ಮಾಡಿದಂತ ಚಿಕ್ಕ ಚಿಕ್ಕ ಸಹಾಯಗಳು ಏನಿದೆ, ಸೇವೆಗಳೇನಿದೆ ಅದನ್ನ ಅವರು ಹೊಗಳ್ತಾ ಇದ್ರು. ಹಾಗಾಗಿ ಅವರಲ್ಲಿರುವಂತ ದೋಷಗಳು ಆಟೋಮೆಟಿಕ್ ಆಗಿ ಹೋಗ್ತಾ ಬರ್ತಾ ಇತ್ತು ಅಲ್ವಾ. ಸೊ ಭಗವಂತನ ನಾಮಸ್ಮರಣೆ
ಕರುಣೆನೂ ಬೇಕು. ಹಾಗೇನೆ ಯಾರು ದಯಾಮಯಿಗಳಿದ್ದಾರೆ, ಯಾರು ಪ್ರಚಾರ ಮಾಡ್ತಾ ಇದ್ದಾರೆ, ಅವರಲ್ಲಿ ಕರುಣೆನೂ ಇರಬೇಕು. ಸೊ ಅವರಲ್ಲಿ ಯಾವ ರೀತಿ ಒಂದು ದೂರದೃಷ್ಟಿ ಇರಬೇಕು ಅಂತ ಹೇಳಿದ್ರೆ, ಆ ಸಮಸ್ಯೆನ ದೂರ ಮಾಡೋದಕ್ಕೆ ಇವತ್ತು ನಾನು ಅವರನ್ನ ಹೇಗೆ ಹೊಗಳಿ ಮುಂದಕ್ಕೆ ತಗೊಂಡ್ಬರ್ಬೇಕು ಅಂತ ಇರ್ಬೇಕು. ಯಾಕಂದ್ರೆ ದೋಷಗಳೇ ತುಂಬಿರುತ್ತೆ ನಿಧಿನಲ್ಲಿ, ಆ ದೋಷಗಳ ನಿಧಿನಲ್ಲೇ ನಾವಿದ್ದೀವಿ ಈ ಕಲಿಯುಗದಲ್ಲಿ. ಆದ್ರೂ ಕೂಡ ಆ ಒಂದು ದೋಷಗಳನ್ನ ದೂರ ಇಡ್ತಾ ಯಾವಾಗ್ಲೂ ಕೂಡ ಅವರಲ್ಲಿರುವಂತ ಸದ್ಗುಣಗಳನ್ನ ನಾವು ನೋಡೋದಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಸೊ ಧರ್ಮ ಪ್ರತಿನಿಧಿಗಳು ಯಾವಾಗ್ಲೂ ಕೂಡ ಭಗವದ್ಗೀತಾ ಭಾಗವತಂ ಇದನ್ನ ಅದರ ಒಂದು ಜ್ಞಾನವನ್ನ ಪಡೆದಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಹೇಳಿದ್ದಾರೆ ಹೇಗಿರ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇದು ಭಗವಂತನ ಮುಖಾರವಿಂದ ಬಂದಂತಹ ನುಡಿಗಳು. ಸೊ ಹಾಗಾಗಿ ಇದು ತುಂಬಾ ತುಂಬಾ ಮುಖ್ಯ. ಸೊ ಭಗವಂತ ಹೇಳಿದ್ದಾರೆ ಇಲ್ಲಿ. ಆದ್ರೆ ಭಗವಂತ ನುಡಿಗಳನ್ನ ಕೇಳ್ಬೇಕಂದ್ರೆ ಭಗವದ್ಗೀತೆನ ಓದ್ಬೇಕು. ಭಾಗವತಂನಲ್ಲಿ ಏನಿದೆ ಹಾಗಾದ್ರೆ, ಭಗವಂತ ಏನ್ ಹೇಳಿದ್ದಾರೆ ಆ ರೀತಿ ಯಾರು ನಡ್ಕೊಂಡಿದ್ದಾರೆ. ಸೊ ಭಗವಂತನ ನುಡಿಗಳನ್ನ ಇಲ್ಲಿ ಕೇಳ್ಬಹುದು ನಾವು. ಆ ನುಡಿಗಳ ಪ್ರಕಾರ ಹೇಗ್ ನಡ್ಕೊಂಡಿದ್ದಾರೆ ಅಂತ ಭಾಗವತಂನಲ್ಲಿ ಸಾವಿರಾರು ಭಕ್ತರ ಒಂದು ಉದಾಹರಣೆಗಳಲ್ಲಿ ನಾವು ತಿಳ್ಕೊಳ್ಬಹುದು. ಸರ್ ನಾವು ಯಾವಾಗ್ಲೂ ಉದಾಹರಣೆಗಳ ಮೂಲಕನೇ ತಾನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಹಾಗಾಗಿ ಉದಾಹರಣೆಗಳನ್ನ ನೋಡ್ಬೇಕಾದ್ರೆ ಭಾಗವತಂ ಇರಬೇಕು. ಸೊ ಪ್ರತಿನಿಧಿಗಳಿಗೆ ನಮ್ಮ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಒಂದು ಇಂಪಾರ್ಟೆಂಟ್ ಏನು ಅವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ, ಭಗವದ್ಗೀತಾ ಭಾಗವತಂನ ಒಂದು ಜ್ಞಾನವನ್ನ ಪಡ್ಕೊಳ್ಳಿ, ಅದರ ಪ್ರಕಾರ ನೀವು ನಡ್ಕೊಳ್ಳಿ, ಅದರ ಪ್ರಕಾರ ನೀವು ಏನು ಸಮಸ್ಯೆಗಳನ್ನ ದೂರ ಮಾಡ್ತಾ ಇದ್ರೆ ಅದರ ಪ್ರಕಾರನೇ ನೀವು ಪರಿಹಾರಗಳನ್ನ ಹುಡುಕಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಅಧಿಕಾರಿಗಳಿಗೆ, ಎಲ್ಲಾ ರೀತಿಯ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ನಾಯಕರಿಗೆ, ಸೊ ಎಲ್ಲರಿಗೂ ಕೂಡ ಮೆಸೇಜು ಇದರಿಂದಾನೇ ನಮ್ಗೆ ಸಿಗ್ತಾ ಇದೆ ಅಲ್ವಾ. ಭಗವದ್ಗೀತೆ ಭಾಗವತಂ ಎಷ್ಟು ಮುಖ್ಯ, ಅದರ ಒಂದು ಅರಿವು, ಅದರ ತಿಳುವಳಿಕೆ ನಮ್ಗೆ ಎಲ್ಲರಿಗೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕಷ್ಟಗಳ ಪರಿಹಾರ ಮಾಡೋದಕ್ಕೆ, ಮಾನವನ ಜೀವನ ಉದ್ದೇಶವನ್ನ ಈಡೇರಿಸೋದಕ್ಕೆ ನಾವು ಇದನ್ನ ಓದ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ಭಗವದ್ಗೀತೆ ಭಾಗವತವನ್ನ ಓದೋದಕ್ಕೆ ಹೆಚ್ಚೆಚ್ಚು ಸಮಯ ನಾವು ನೀಡೋಣ. ಜೀವನದಲ್ಲಿ ನಮ್ಗೆ ತುಂಬಾ ಸಮಯ ತುಂಬಾ ಕಡಿಮೆ ಇದೆ. ಎವ್ರಿ ಬರ್ತ್ಡೇ ಆಗ್ತಾ ಇದ್ದಂಗೆ, ಒಂದೊಂದು ಜನ್ಮದಿನ ಕೂಡ ಏನು ನಮ್ಗೆ ತೋರಿಸುತ್ತೆ, ಸಮಯ ನಾವು ಕಳ್ಕೊಂತಾ ಇದೀವಿ, ಇನ್ನು ಕೆಲವೇ ಇದೆ ಅಷ್ಟೇನೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸುತ್ತೆ. ಸೊ ಹಾಗಾಗಿ ನಮ್ಮ ಜೀವನದ ಕೆಲವೇ ದಿನಗಳನ್ನ ಯಾಕೆ ಯಾರನ್ನಾದ್ರೂ ದ್ವೇಷಿಸ್ತಾ, ಬೇರೆಯವರನ್ನ ತೆಗಳ್ತಾ, ಬೇರೆಯವರೆಲ್ಲ ದೋಷ ನೋಡ್ತಾ ನಾವು ಕಳಿಬೇಕು. ಅದ್ರ ಬದಲಾಗಿ ಅವರಲ್ಲಿರಂತ ಸದ್ಗುಣಗಳನ್ನ ನೋಡ್ತಾ ಅವ್ರ ಜೊತೆ ಹೇಗೆ ನಾವು ಖುಷಿಯಾಗಿರ್ಬೇಕು, ಹೇಗೆ ಸೇವೆ ಮಾಡ್ಬೇಕು, ಹೇಗೆ ಸಹಾಯ ಮಾಡ್ಬೇಕು, ಅವರನ್ನು ಕೂಡ ಹೇಗೆ ಅಪ್ಲಿಫ್ಟ್ ಮೇಲಕ್ಕೆ ತಗೊಂಡ್ಬರ್ಬೇಕು, ನಾವು ಕೂಡ ಅವರನ್ನ ನೋಡಿ ಏನ್ ಕಲಿಬೇಕು, ಹೇಗೆ ಜೀವನನ ಮುಂದುವರಿಸ್ಬೇಕು, ಹೇಗೆ ಸಂತೋಷವಾಗಿರೋದನ್ನ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಹೇಗ್ ಮಾಡೋದು, ಸರಳ ಜೀವನ ಮಾಡ್ಬೇಕು. ಆದ್ರೆ ಆಲೋಚನೆ ಮಾತ್ರ ತುಂಬಾ ಉತ್ತಮವಾಗಿರ್ಬೇಕು. ಆದ್ರೆ ನಾವು ಮಾಡ್ತಾ ಇರೋದೆಲ್ಲ ಏನು, ಉತ್ತಮವಾಗಿ ಜೀವನ ಮಾಡ್ತಾ ಇದ್ದೀವಿ, ಸರಳವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಮ್ಗೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವೇನಾದ್ರೂ ಒಂದು ವಿಷಯ ಹೇಳ್ಬಿಟ್ವಿ ಅಂತ ಅನ್ಕೊಳ್ಳಿ, ಈ ಸೇವೆ ತಗೊಳ್ಳಿ ಮಾಡಿ ಅಂತ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರು ಅದನ್ನ ತಗೊಳ್ಳೇಬೇಕು, ನಾನು ಹೇಳ್ದಂಗ್ ಮಾಡ್ಲೇಬೇಕು. ಆದ್ರೆ ನಾವು ಅವರ ಒಂದು ಸ್ಥಾನದಲ್ಲಿದ್ದು ನೋಡ್ಬೇಕಾಗತ್ತೆ. ಸೊ ನಮ್ಮ ಅನಿಸಿಕೆ ಏನು, ನಾನು ಹೇಳಿದ್ದೆ ಅವ್ರು ಮಾಡ್ಲಿಲ್ಲ. ಸೊ ಹಾಗಾಗಿ ಆ ರೀತಿನಲ್ಲಿ ನಡೆಯೋದಿಲ್ಲ. ಅವರ ಪರಿಸ್ಥಿತಿ ಹೇಗಿರುತ್ತೆ, ಅವರಿಗೆ ಆರೋಗ್ಯ ರೀತಿನಲ್ಲಿ ಅಥವಾ ಆರ್ಥಿಕ ರೀತಿಯಲ್ಲಿ, ಅಂದ್ರೆ ಹಣಕಾಸಿನ ರೀತಿಯಲ್ಲಿ, ದೈಹಿಕ ರೀತಿಯಲ್ಲಿ, ಮಾನಸಿಕ ರೀತಿಯಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೋ ಗೊತ್ತಿಲ್ಲ. ಯಾರು ಕೂಡ ಸೇವೆಯನ್ನ ಸುಮ್ಮನೆ ತಳ್ಳ ಹಾಕೋದಿಲ್ಲ. ಸೊ ಆದ್ರೆ ಪರಿಸ್ಥಿತಿಗಳು, ಅವರ ಜೀವನದಲ್ಲಿರುವಂತಹ ಪರಿಸ್ಥಿತಿಗಳು ಹೇಗಿರುತ್ತೆ, ಯಾಕೆ ಅವರು ಬೇಡ ಅಂತ ಹೇಳಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಮಯ ಆದ್ರೂ ಸ್ವಲ್ಪ ಆದ್ರೂ ಕೊಡ್ಬೇಕಾಗತ್ತೆ. ಸೊ ದೂಷಿಸೋದು ಸೊ ಎರಡನ್ನು ತುಂಬಾ ಈಸಿ. ಆದ್ರೆ ಅವರನ್ನ ಎಂಕರೇಜ್ ಮಾಡೋದು ಮತ್ತೆ ಅವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾದಂತ ಕೆಲಸ. ಸೊ ಹಾಗಾಗಿ ನಾವೇ ಆ ಸ್ಥಿತಿನಲ್ಲಿದ್ದಾಗ ಏನ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ಬೇಕು. ಸೊ ಹಾಗಾಗಿ ನಮ್ಮನ್ನ ಅವ್ರ ಸ್ಥಾನದಲ್ಲಿಟ್ಟು ನೋಡಿದಾಗ ಸಮಸ್ಯೆಯನ್ನ ದೂರ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಸಹಾಯ ಆಗುತ್ತೆ. ಸೊ ಹೀಗಾಗಿ ನಾವು ಹೇಗೆ ಒಂದು ಧರ್ಮ ಪ್ರತಿನಿಧಿಯಾಗಿದ್ರು ಕೂಡ ಒಂದು ಕಷ್ಟಗಳನ್ನ ಕೊಡ್ತಾ ಇರೋವನ್ನ ನೋಡಿದ್ರು ಕೂಡ ಅದನ್ನ ನಿಧಾನಿಸಿ ಯೋಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಹಾಗೆ ಕೃಷ್ಣನಿದ್ದಾಗ ಅವನ ನಿಯಮಗಳನ್ನ ಎಲ್ಲರೂ ಕೂಡ ಬೇರೆ ಪ್ರಶ್ನೆ ಮಾಡದೆ ಅವ್ರನ್ನ ಪಾಲಿಸ್ತಾ ಇದ್ರು. ಹಾಗಾಗಿ ಅವರೆಲ್ಲ ಸುಖ ಸಂತೋಷದಿಂದ ಇರ್ತಾ ಇದ್ರು. ಆದ್ರೆ ಈಗ ಕೃಷ್ಣ ಇಲ್ಲ ಅಂತ ಮಾತ್ರಕ್ಕೆ ನಾವು ಎಲ್ಲಾ ನಿಯಮಗಳನ್ನ ಬಿಟ್ಟಿದ್ದಕ್ಕೇನ ನಮ್ಗೆ ಈ ಕಷ್ಟಗಳು ಬಂದಿದೆ. ಅದಕ್ಕೋಸ್ಕರ ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಗವದ್ಗೀತಾ ಭಾಗವತಂನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಗವಂತ ಅದನ್ನ ಪಾಲನೆ ಮಾಡೋದಕ್ಕೆ, ಪ್ರತಿಯೊಬ್ಬರು ನಿಯಮಗಳನ್ನ ಪಾಲಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಸೊ
4 ನಿಯಮಗಳನ್ನು ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನಾವು ಪಾಲಿಸ್ಬೇಕು. ಹಾಗಾಗಿ ಒಂದು ನಿಯಮ ಕಳ್ಕೊಂಡ್ರು ಕೂಡ ಎಲ್ಲ ಕಳೆದೋಗುತ್ತೆ. ಸೊ ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯಾಗಿ ಪ್ರಭುಪಾದರು ಹೇಳ್ತಾ ಇದ್ರು, ಯಾವಾಗ ಒಂದು ವ್ಯಕ್ತಿಗೆ ಒಂದು ಕಲಿ ಬಂದ್ಬಿಟ್ಟು ಹೇಳ್ತಾರಂತೆ, ಅಥವಾ ಮಾಯಾದೇವಿ ಹೇಳ್ತಾರಂತೆ, ನೋಡಿ 4 ನಿಯಮಗಳಿದೆಯಲ್ಲ, ಸೊ ಮಾಂಸ ಭಕ್ಷಣೆ ಮಾಡಬಾರ್ದು, ಏನು ಅಭದ್ರ ಸ್ತ್ರೀ ಸಂಘ ಮಾಡಬಾರ್ದು, ಜೂಜು ಆಡಬಾರ್ದು, ಅಸತ್ಯ ನುಡಿಬಾರ್ದು. ಹಾಗಾಗಿ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀನ್ ಮಾಡು, ಪರವಾಗಿಲ್ಲ, ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಂತೆ. ಅನ್ಕೊಳ್ತಂದ್ರೆ ಪ್ರಾಣಿ ವಧೆ ಮಾಡಿದ್ರೆ ಅದಕ್ಕೆ ನೋವಾಗುತ್ತೆ, ಅದರಿಂದ ಅದನ್ನ ನಾನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಬೇಡ ಅಂತ ಹೇಳ್ತಾರಂತೆ. ಅಭದ್ರ ಸ್ತ್ರೀ ಸಂಘ ಮಾಡ್ಬಾರ್ದು, ಯಾಕಂದ್ರೆ ನನ್ನ ಧರ್ಮಕ್ಕೆ ವಿರುದ್ಧವಾಗಿರೋದು, ಅದನ್ನ ಮಾಡಲ್ಲ ಅಂತ ಹೇಳ್ತಾರಂತೆ. ಜೂಜು ಕೂಡ ನಾನು ಆಡಲ್ಲ ಅಂತ ಹೇಳ್ತಾರಂತೆ, ಯಾಕಂದ್ರೆ ಅದು ಅನ್ಯಾಯ ಮಾಡ್ಬಾರ್ದು. ಆದ್ರೆ ಒಂದು ಏನು ಮದ್ಯಪಾನ ಮಾಡ್ಬಾರ್ದು ಅಂತಿದೆಯಲ್ಲ, ಅದು ಸ್ವಲ್ಪ ಕುಡಿದ್ರೆ ತಾನೇ ಏನಾಗತ್ತೆ, ಪರವಾಗಿಲ್ಲ ಇದನ್ನಾದ್ರೆ ಮಾಡ್ತೀನಿ ಅಂತ ಕುಡಿತಾರಂತೆ. ಕುಡಿದಿದ ತಕ್ಷಣ ಏನಾಗತ್ತೆ, ಮಿಕ್ಕಿದ 3 ಯಾವ ನಿಯಮಗಳನ್ನ ಪಾಲಿಸ್ಬೇಕಾಗಿತ್ತು ಅದನ್ನ ಮುರ್ದೇ ಬಿಡ್ತಾರೆ. ಯಾವಾಗ ಒಂದು ಸ್ತ್ರೀನ ನೋಡ್ತಾರೆ ವ್ಯಾಮ ಹುಟ್ಟೋಗತ್ತೆ, ಯಾವಾಗ ಬಂದ್ಬಿಟ್ಟು ಏನು ತಿನ್ನೋಂತ ಪದಾರ್ಥಗಳನ್ನ ಇಟ್ಟಿರೋದನ್ನ ನೋಡ್ತಾರೆ, ಅದು ಮಾಂಸ ಆಗಿದ್ರು ತಿಂದು ಬಿಡ್ತಾರಂತೆ, ಜೂಜು ಆಡೋದಕ್ಕೆ ಹೊರಟೋಗ್ತಾರಂತೆ. ಸೊ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಬಂದಾಗ ಅದರಿಂದ ಹೊರಗಡೆ ಬರೋದಕ್ಕೆ ನಾವು ಎಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ, ಧರ್ಮದ ರೀತಿಯಲ್ಲಿ ವಿಚಾರಣೆಯನ್ನ ಮಾಡ್ಬೇಕು. ಸೊ 4 ಕೂಡ ತಪ್ಪು ಅಂದ್ರೆ 4 ತಪ್ಪೆ, ಅದರಲ್ಲಿ ಯಾವ್ದೋ ಒಂದನ್ನು ಕೂಡ ಸ್ವೀಕಾರ ಮಾಡೋ ಹಾಗೆ ಇಲ್ಲ. ಸೊ ಹೀಗಾಗಿ ನಿಯಮಗಳನ್ನೇನಿದೆ ಅದನ್ನ ಎಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ಬೇಕು. 4 ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಜಪ ಚೆನ್ನಾಗಿ ಮಾಡ್ಬೇಕು, ಭಗವದ್ಗೀತೆ ಭಾಗವತವನ್ನ ನಾವು ಓದ್ಬೇಕು. ಓದೋದ್ ಮಾತ್ರನೇ ಅಲ್ಲ, ಅದನ್ನ ಅಧ್ಯಯನ ಮಾಡ್ಬೇಕು. ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು, ಬೇರೆಯವರಿಗೆ ಕೂಡ ಪ್ರಚಾರ ಮಾಡಿ ಸಹಾಯ ಮಾಡ್ಬೇಕು. ಹರೇ ಕೃಷ್ಣ. ಸೊ ಏನಾದ್ರೂ ನನ್ನ ಅರ್ಹತೆಗೆ ಮೀರಿ ತುಂಬಾ ವಿಷಯಗಳನ್ನ ಹೇಳಿದ್ದೀನಿ, ಹಾಗಾಗಿ ಅದನ್ನ ನೀವೆಲ್ಲರೂ ಕೂಡ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಹರೇ ಕೃಷ್ಣ. ಸೊ ಇಲ್ಲಿಗೆ ನಾನು ನನ್ನ ಭಾಗವತನ ಈ ಚರ್ಚೆಯನ್ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಬೇಕಾದ್ರೂ ಏನಾದ್ರು